ಮಹಾನಗರ ಪಾಲಿಕೆಯಲ್ಲಿ ಇಂಜಿನಿಯರ್ ಆಗಿ ಸೇವೆ ಸಲ್ಲಿಸುತ್ತಾ ಇರುವ ಕವಿತಾ ಅವರಿಗೆ ಇತ್ತೀಚೆಗೆ ಉಂಟಾಗಿರುವ ವಿವಾದ ಹಾಗೂ ಕಿರುಕುಳದ ಆರೋಪಗಳು ನಗರದಲ್ಲಿ ಚರ್ಚೆಗೆ ಗ್ರಾಸವಾಗಿದ್ದು, ತನಿಖೆ ಮಾಡಿ ಕ್ರಮ ಕೈಗೊಳ್ಳುವಂತೆ ಪ್ರಸ್ತುತಿ ಸ್ತ್ರೀರೋಗ ತಜ್ಞೆ ಡಾ ಸಾವಿತ್ರಿ ಆಗ್ರಹಿಸಿದರು. ಪತ್ರಿಕಾಗೋಷ್ಠಿಯಲ್ಲಿ ಮಂಗಳವಾರ ಮಾತನಾಡಿದ ಅವರು, ಆರೋಪಗಳಲ್ಲಿ ಸತ್ಯವಿದ್ದರೆ ಕಾನೂನು ಕ್ರಮ ಕೈಗೊಳ್ಳಲಿ, ಆದರೆ ಆಧಾರ ರಹಿತ ಆರೋಪಗಳಿಂದ ಪ್ರಾಮಾಣಿಕ ಅಧಿಕಾರಿಗಳ ಮನೋಬಲ ಕುಗ್ಗಿಸಬಾರದು ಎಂದು ಹೇಳಿದರು. ಪ್ರಕರಣಕ್ಕೆ ಪಾರದರ್ಶಕ, ನಿಷ್ಪಕ್ಷಪಾತ ತನಿಖೆ ನಡೆಸಿ ಸತ್ಯ ಬಹಿರಂಗಪಡಿಸಬೇಕು ಎಂದು ಒತ್ತಾಯಿಸಿದರು. ದಕ್ಷ ಅಧಿಕಾರಿಗಳಿಗೆ ನ್ಯಾಯ ಒದಗಿಸುವುದು ಆಡಳಿತದ ಕರ್ತವ್ಯವಾಗಿದ್ದು, ತಪ್ಪಿತಸ್ಥರು ಯಾರೇ ಆಗಿದ್ರು ಅವರ ವಿರುದ್ಧ ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳಬೇಕು ಎಂದರು. ಕೇಳಿ ಬರ್ತಾ ಇರುವಂಥ ಆರೋಪಗಳು ಅವೆಲ್ಲ ನೋಡಿದಾಗ ನಾವು ಮೀಡಿಯಾದ ಮೂಲಕನೇ ನೋಡಿದ್ವಿ. ಅವರು ನಮಗೆ ಹಲವಾರು ವರ್ಷಗಳಿಂದ ಅವರ ಕಾರ್ಯವೈಖರಿಯಿಂದ ನೋಡ್ಕೊಳ್ತಾ ಬಂದಿರೋರು ನಾವು. ಸೊ ಒಬ್ಬ ದಕ್ಷ ಪ್ರಾಮಾಣಿಕ ಅಧಿಕಾರಿಯಾಗಿ ಅವರು ಕಾರ್ಯನಿರ್ವಹಣೆ ಮಾಡ್ತಾ ಇದ್ದಾರೆ. ಅದು ಎಲ್ಲ ಸಾರ್ವಜನಿಕರು ಕೂಡ ಗೊತ್ತಿರುವಂಥ ವಿಷಯವೇ. ಆದರೆ ಈಗ ನಮ್ಮ ಹಾಸನ ನಗರ ಸಭೆ ಈಗ ಉನ್ನತ ಇದಕ್ಕೆ ಹೋಗಿ ಮಹಾನಗರ ಪಾಲಿಕೆ ಆಗಿರೋದ್ರಿಂದ ಹೆಚ್ಚಿನ ಜವಾಬ್ದಾರಿ ಇದೆ ಮಹಾನಗರ ಪಾಲಿಕೆಯಲ್ಲಿ. ಹಾಗಾಗಿ ಅವರಿಗೆ ಹೆಚ್ಚಿನ ಜವಾಬ್ದಾರಿನ ವಹಿಸಿದಾಗ ದಕ್ಷವಾಗಿ ನಮ್ಮ ಹಾಸನ ನಗರದಲ್ಲಿ ಅನೇಕ ಬದಲಾವಣೆಗಳನ್ನು ತಂದಿದ್ದಾರೆ. ಅವೆಲ್ಲದೂ ಕೂಡ ನಿಮ್ಮೆಲ್ಲರಿಗೂ ಗೊತ್ತಿದೆ. ಆದರೆ ಈಗ ಏನಾಗ್ತಿದೆ ಅಂತಂದರೆ, ಇಂತಹ ದಕ್ಷ ಪ್ರಾಮಾಣಿಕ ಅಧಿಕಾರಿಗಳ ವಿರುದ್ಧ ಈಗ ಕೆಲವೊಂದು ಆರೋಪಗಳು, ಪ್ರತಿಭಟನೆ ಇವುಗಳಿಂದ ಏನಾಗ್ತಿದೆ, ಆಕೆಯ ಮಾನಸಿಕವಾಗಿ ಆಕೆ ಕುಗ್ಗಿ ಹೋಗ್ತಾರೆ. ಹಾಗೆ ನಮಗೆ ಒಂದು ಆತಂಕ ಮೂಡ್ತಾ ಇದೆ. ಈ ಸಮಾಜದಲ್ಲಿ ಈ ಥರ ಬೆಳವಣಿಗೆಗಳು ನಡೆದರೆ ಖಂಡಿತವಾಗಿಯೂ ಮುಂದೆ ದಕ್ಷ ಅಧಿಕಾರಿಗಳು ಕಾಣೆಯಾಗ್ತಾರೆ. ಹಾಗೆ ಭ್ರಷ್ಟಾಚಾರನೇ ಮೇಲ್ಗೈ ಸಾಧಿಸುತ್ತೆ ಅಂಥೇಳಿ. ಸೊ ಇವುಗಳ ವಿರುದ್ಧ ಹಾಗೂ ಇದೊಂದು ಮಹಿಳಾ ಅಧಿಕಾರಿಯಾಗಿ ಅಷ್ಟೊಂದು ಒಂದು ಪ್ರಾಮಾಣಿಕವಾಗಿ ಮತ್ತು ಒಂದು ಅಧಿಕಾರಿಯುತವಾಗಿ ನಮ್ಮ ನಗರವನ್ನು ಮಹಾನಗರ ಪಾಲಿಕೆಯನ್ನು ಚೆನ್ನಾಗಿ ಇದು ಮಾಡಬೇಕು ಅನ್ನೋ ದೃಷ್ಟಿಯಲ್ಲಿ ಕೆಲಸ ಮಾಡ್ತಿರೋಂಥ ವ್ಯಕ್ತಿಗಳ ಮೇಲೆ ಅನೇಕ ಆರೋಪಗಳು ಮತ್ತು ಆಕೆಯ ಒಂದು ಉತ್ಸಾಹ ಅಥವಾ ಅವಳ ಒಂದು ಕಾರ್ಯಕ್ಷಮತೆಯನ್ನು ಕುಗ್ಗಿಸೋ ರೀತಿಯಲ್ಲಿ ನಡೀತಾ ಇರುವಂಥ ಇದುಗಳನ್ನು ನಾವು ಖಂಡಿತ ಖಂಡಿಸ್ತೀವಿ. ಹಾಗೆ ಇದು ಹೀಗೆ ಮುಂದುವರೆದ್ರೆ ಖಂಡಿತ ಭ್ರಷ್ಟಾಚಾರ ಮೇಲ್ಗೈ ಪಡೆಯುತ್ತೆ. ಸೊ ಇವುಗಳ ವಿರುದ್ಧ ಹೋರಾಡ್ತೀವಿ. ಅಕಸ್ಮಾತ್ ಆಕೆಯ ಒಂದು ಕಾರ್ಯವೈಖರಿಯಲ್ಲಿ ಏನಾದ್ರು ತಪ್ಪಿದ್ರೆ ಅದು ಕಾನೂನುಬದ್ಧವಾಗಿ ಅವರು ತನಿಖೆ ಮಾಡಲಿ, ವಿರುದ್ಧ ಕ್ರಮ ತೆಗೆದುಕೊಳ್ಳಿ. ಅದರ ಬದಲು ಆ ವ್ಯಕ್ತಿ ಅಂದರೆ ಒಬ್ಬ ಸರ್ಕಾರಿ ನೌಕರ ಮಾಡ್ತಾ ಇರೋವಂಥ ಮಹಿಳೆ ತಾನು ಕೆಲಸ ಮಾಡ್ತಾ ಇರಬೇಕಾದ್ರೆ ಏಕಾಏಕಿ ಆಕೆಯ ಕಚೇರಿಗೆ ನುಗ್ಗಿಬಿಟ್ಟು ಅವಳ ಮೇಲೆ ಇಲ್ಲ ಸಲ್ಲದ ಆರೋಪಗಳನ್ನು ಹಾಕಿ ಒಂದು ಏರು ಧ್ವನಿಯಲ್ಲಿ ಒಬ್ಬ ಮಹಿಳೆಯ ಮೇಲೆ ಮಾತಾಡೋದು ಕೂಡ ಮಹಿಳಾ ದೌರ್ಜನ್ಯ ಆಗುತ್ತೆ. ಸೊ ಇವುಗಳನ್ನು ನಾವೆಲ್ಲರೂ ಕೂಡ ಖಂಡಿಸ್ತೀವಿ. ಪತ್ರಿಕಾಗೋಷ್ಠಿಯಲ್ಲಿ ವೈದ್ಯರಾದ ಡಾ ಭಾರತಿ ರಾಜಶೇಖರ್, ಡಾ ಧನಲಕ್ಷ್ಮಿ ಅವರು, ಹಾಗೆಯೇ ಸಮಾಜ ಸೇವಕಿ ಕೆಟಿ ಜಯಶ್ರೀ, ಕಲಾವತಿ, ಮಧುಸೂದನ್, ವಕೀಲರಾದ ಗಿರಿಜಾಂಬಿಕಾ, ಕಿಶೋರ್ ಇತರರು ಉಪಸ್ಥಿತರಿದ್ದರು.